ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಳಿ ತುಂಬಾ ಇದೆ, ಸೊ ಅದಕ್ಕೆ ಕಟ್ಕೊಂಡಿದ್ದೆ. ಇವಾಗ ಎಲ್ಲ ಆಲ್ಮೋಸ್ಟ್ ಕಸ ಹೊಡ್ಕೊಂಡಿದ್ದೀನಿ, ಅಂದರೆ ಹಾಲ್ ಬಿಟ್ಟು. ಸೊ ಸ್ವಲ್ಪ ಯೋಗ ಮಾಡ್ತಾ ಇದ್ದೀನಿ. ಟೈಮ್ 5:30 ಗಂಟೆ ಆಗಿದೆ. ಬೇಗನೆ ಇದ್ದೀನಿ, ಬಟ್ ಚಳಿ ಇತ್ತು. ಬಟ್ ಹೇಳಬೇಕು, ಯಾಕಂದರೆ ನನಗೆ ನನ್ನ ಸೆಲ್ಫ್ ಕೇರ್ ಸಲುವಾಗಿ ಸ್ವಲ್ಪ ಟೈಮ್ ಕೊಡಬೇಕಂತ ಬೇಗ ಎದ್ದಿರ್ತೀನಿ. ಅಂದರೆ ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡಿಕೊಂಡು ಪ್ಲಸ್ ಕಸ ಬಾಂಡೆ ಸ್ವಲ್ಪ ರಂಗೋಲಿ ಹಾಕೊಂಡು ಬಿಟ್ಟರೆ ಮಕ್ಕಳ ಅಡುಗೆ ಆಲ್ಮೋಸ್ಟ್ ಫಿನಿಶ್ ಆಗುತ್ತೆ. ಸೊ ಇವಾಗ ನಾನು ಹೇಳೋದೇ ನನ್ನ ಇಂಟೆನ್ಷನ್ ಏನಿರುತ್ತೆ ಅಂದರೆ ಸ್ವಲ್ಪ ಯೋಗ ಎಕ್ಸಸೈಸ್ ಪ್ಲಸ್ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕಾಮ್ ಆಗಿ ಟೈಮ್ ಸಿಗುತ್ತೆ. ನಾನು ಯೂಟ್ಯೂಬ್ ಸಲುವಾಗಿ ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ. ಬೇಗ ಹೇಳೋ ರೀಸನ್ ಏನಂದರೆ, ನಾನು ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ಮಕ್ಕಳು ಇದ್ಮೇಲೆ ಅವರಿಗೆ ನಾನು ಟೈಮ್ ಕೊಡಬೇಕಂತ ಬೇಗ ಹೇಳ್ತಾ ಇರ್ತೀನಿ. ಯಾಕಂದರೆ ನಾನು ಅವ್ರು ಕೂಡ ಇದ್ದರೆ ಸ್ವಲ್ಪ ಕಷ್ಟ ಆಗೋದೇ ಕಾರಣ. ಯಾಕಂದರೆ ಅವರು ಕೂಡ ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅವರು ಏನೋ ಬೇಡ್ತಿರ್ತಾರೆ, ನಾವು ಕೆಲಸ ಮಾಡ್ತಿರ್ತೀವಿ. ಅದಕ್ಕಾಗಿ ಸ್ವಲ್ಪ ಬೇಗ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಜಸ್ಟ್ ಈ ಥರ ಇವಾಗ ಏನಿದೆ, ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮತ್ತಂದರೆ ಇಡ್ಲಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಆ ಕಾರಣದಿಂದ ಉಪ್ಪಿಟ್ಟಿಗೆ ಏನು ಅಂದರೆ ತರಕಾರಿ ಇರುತ್ತಲ್ಲ, ಅದು ಉಳ್ಕೊಂಡು ಬಿಡಬೇಕಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಯಾಕಂದರೆ ಇದು ಸಣ್ಣ ಸಣ್ಣ ಪ್ರಿಪೇರ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಟೈಮ್ ಆಗುತ್ತೆ ಅವಾಗ ಜಸ್ಟ್ ಪಾನಿ ಕೊಡೋಕ್ಕೆ, ಅಂದರೆ ಬಿಸಿ ಬಿಸಿ ಮಾಡೋಕ್ಕೆ ಟೈಮ್ ಆಗುತ್ತೆ. ಯಾಕಂದರೆ ಈ ಚಳಿದಿಂದಾಗೆ ಮಾಡಿಟ್ಟರು ಕೂಡ ತುಂಬ ಚೆನ್ನಾಗಿ ಅನಿಸೋದಿಲ್ಲ. ಯಾಕಂದರೆ ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ. ಟಿಫಿನ್ಗಾಗಿ ಭೂಮಿಕಾಗೆ ಇಡ್ಲಿ ಮತ್ತಂದರೆ ಚಟ್ನಿ ಮಾಡ್ತಾಯಿದ್ದೀನಿ. ಅವಳು ಉಪ್ಪಿಟ್ಟು ಜಸ್ಟ್ ತಿಂದು ಹೋಗ್ತಾಳೆ, ಬಟ್ ಟಿಫಿನ್ಗೆ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಒಲ್ಲೆ ಅಂತಾಳೆ. ಸೊ ಅವಳಿಗೆ ಇಷ್ಟ ಆಗೋದಿಲ್ಲ. ಆ ಕಾರಣದಿಂದ ನಾನು ಉಪ್ಪಿಟ್ಟು ಬೇಡ ಅಂತ ಆಕೆಗೆ ಇಡ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪ್ರಿಪರೇಷನ್ ಮಾಡೋಕ್ಕೆ ಕೂಡ ಅಂದರೆ ನಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ಪ್ಲಸ್ ಒಬ್ಬಳೇ ಕೆಲಸ ಮಾಡುವಾಗ ಸ್ವಲ್ಪ ರಿಲ್ಯಾಕ್ಸ್ ಬೇಗ ಮುಗುತ್ತೆ. ಆ ಕಾರಣದಿಂದ ಬೇಗ ಹೇಳ್ತೀನಿ. ಪ್ಲಸ್ ಮಕ್ಕಳಿಗೆ ಕೂಡ ಭೂಮಿಕಾ ಸ್ಕೂಲಿಗೆ ಹೋಗ್ತಾಳೆ, ಅವಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ರೆಡಿ ಮಾಡಿ, ಅವಳು ಸ್ವಲ್ಪ ಮಾತಾಡ್ತಿರ್ತಾಳೆ. ಅವು ಕೂಡ ಆ ಥರ ಯೋಚನೆ ಮಾಡಿಕೊಂಡು ಬೇಗ ಹೇಳಬೇಕು. ಆ್ಯಸ್ ಅ ಮದರ್ಹುಡ್ 2 ಮದರ್ಸ್ ಅಂದರೆ 2 ಬೇಬಿ ಮದರ್ಸ್ ಆಗೋದ್ರಿಂದ ತುಂಬ ಅಂದರೆ ಕಷ್ಟ ಇರುತ್ತೆ. ಬಟ್ ಆ ಕಷ್ಟನ ನಾವು ಅಂದ್ಕೊಂಡೇನೆ ಅವರಿಗೆ ಹೆಂಗೆ ಬೆಳೆಸ್ಬೇಕಂತ ನಾನು ತುಂಬ ಅಂದರೆ ತುಂಬ ಪ್ಲ್ಯಾನಿಂಗ್ದಲ್ಲಿದ್ದೀನಿ. ಅವರಿಗೆ ಒಳ್ಳೆಯ ಸಂಸ್ಕಾರ, ಅವರಿಗೆ ಯಾವ ಥರ ಬೆಳಗಬೇಕು ತುಂಬ ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಆ ಸಲುವಾಗಿ ನಾನು ಜಾಬ್ಗೂ ಕೂಡ ಇನ್ನು ಹೋಗ್ತಾ ಇಲ್ಲ. ಅದ್ರ ಸಂಬಂಧ ಅವರಿಗೆ ಮುಂದೆ ಇವಾಗರೇ ಆಗೋದಿಲ್ಲ, ನನಗೂ ಕೂಡ ಗೊತ್ತು. ಬಟ್ ನೆಕ್ಸ್ಟ್ ಮುಂದೆ ಫ್ಯೂಚರ್ನಾಗೂ ಕೂಡ ನಾವು ಹೋಗಲ್ಲ ಅಂತ ಡಿಸೈಡ್ ಮಾಡೀನಿ. ಯಾಕಂದರೆ ನಾನು ಅವ್ರು ಕೂಡ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಕೊಟ್ಟು ಅವರಿಗೆ ಅಂತ ಒಂದು ಭವಿಷ್ಯನ ಮಾಡಬೇಕಂತ ಈ ಡಿಸಿಷನ್ದಲ್ಲಿ ಇದ್ದೀನಿ. ಸೊ ನೀವು ಕೂಡ ಮದರ್ಹುಡ್ ಇದ್ದೀರಾ, ನೀವು ಯಾವ ಥರ ಯೋಚನೆ ಮಾಡ್ತೀರಾ ಖಂಡಿತ ಶೇರ್ ಮಾಡ್ಬೋದು. ಆ್ಯಸ್ ಅ ಮದರ್ ನೀವು ಯಾವ ಥರ ಫೀಲ್ ಮಾಡ್ಕೋತೀರಾ ಅದು ಥರ ಶೇರ್ ಮಾಡ್ಬೋದು. ಸೊ ನಾನು ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ, ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಎಲ್ಲನೂ ಪ್ಲ್ಯಾನಿಂಗ್ ಮಾಡ್ಕೊಂಡು ಇಟ್ಟಿರ್ತೀನಿ. ಸೊ ಯಾವುದು ಮಿಸ್ ಆಗಬಾರ್ದಂತ. ಯಾಕಂದರೆ ಸ್ವಲ್ಪ ಟೈಮಿಗೆ ತಪ್ಪಂದರೆ ತುಂಬ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಭೂಮಿಕಾ ಬೇಗ ಎದ್ಬಿಡ್ತಾಳೆ, ಅಂದರೆ ಬೇಗ ಅಂದರೆ 7 ಗಂಟೆ 7:30 ಗಂಟೆಗೆ ಎದ್ಬಿಡ್ತಾಳೆ. ಬಟ್ ಅರ್ವಿ 8-8:30 ತನಕ ಹೇಳ್ತಾಳೆ. ಸೊ ಆ ಗ್ಯಾಪಲ್ಲಿ ಭೂಮಿಕಾ ಸ್ವಲ್ಪ ಮುಖ ತಗೊಂಡು ಬ್ರಷ್ ಮಾಡ್ಕೊಂಡು ಆಕೆಗೆ ನಾವೆಲ್ಲರೂ ಕೂಡ ಟೀ ಕುಡಿತೀವಿ. ಅರ್ವಿ ಏನಿದೆ ಸ್ವಲ್ಪ ಭೂಮಿಕಂದು ಆಲ್ಮೋಸ್ಟ್ ರೆಡಿ ಆಗಿರ್ತಾಳೆ, ಆವಾಗ ಅರ್ವಿ ಹೇಳ್ತಾಳೆ. ಸೊ ಆ ಕಾರಣದಿಂದ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಇಬ್ಬರು ಕೂಡ ಒಮ್ಮೆ ಒಟ್ಟಿಗೆ ಇದ್ದರೆ ಏನಾಗೋದಿಲ್ಲ, ಜಸ್ಟ್ ಅವಳ ಪಾಳಿಗೆ ಆಡ್ತಿರ್ತಾಳೆ. ಸ್ವಲ್ಪ ಆಕೆಗೆ ಕೇರ್ ಮಾಡಿದ್ರೆ ಸ್ವಲ್ಪ ಆಡ್ತಿರ್ತಾಳೆ. ಸೊ ನಂದು ಕೂಡ ನಾನು ಕೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾರ್ನಿಂಗ್ ನಾನು ಯೋಗ ಮಾಡೋಕ್ಕಿಂತ ಮುಂಚೆ ಬಿಸಿನೀರು ಕುಡಿತಾ ಇದ್ದೀನಿ. ಯಾಕಂದರೆ ಚಳಿ ದಿನ ಇದೆ, ಬಟ್ ನಾನು ಡೈಲಿ ಬಿಸಿನೀರು ಕುಡಿದೆ ಚಳಿ ದಿನ ಕುಡಿಬೇಕು. ಮತ್ತಂದರೆ ಕಾಜು ಬಾದಾಮ್ ತಗೋತೀನಿ. ಇವಾಗ ಎದ್ದಿ ಗುಡ್ ಮಾರ್ನಿಂಗ್. ಏನು ಮಾಡಕತ್ತಿದಿ? ಚಹಾ ಕುಡಕತ್ತಿ? ಬ್ರಷ್ ಮಾಡಮ್ಮ. ಮಿಲ್ಕ್ ಟೀ ಕುಡ್ತಿಲ್ಲ? ಬ್ರಷ್ ಮಾಡು. ಸ್ಕೂಲಿಗೆ ಹೋಗ್ಬೇಕಾ? ಇವತ್ತು ನಿಂದು ರೆಡಿ ಮಾಡಿದ ಸ್ವೀಟ್ ಮಾಡಮ್ಮೆ. ಓಕೆ. ಇವತ್ತು ನಿನ್ನ ಕಲರ್ ಡ್ರೆಸ್ ಅಮ್ಮ. ನಿನ್ನ ಕಲರ್ ಡ್ರೆಸ್ ಇಷ್ಟ, ಸ್ಕೂಲ್ ಡ್ರೆಸ್ ಇಷ್ಟ? ಯಾವ ಡ್ರೆಸ್ ಇಷ್ಟ ಅಮ್ಮ ನಿನಗೆ? ಇಲ್ಲಿ ನೋಡು, ಇಲ್ಲಿ ಯಾವ ಡ್ರೆಸ್ ಇಷ್ಟ? ಕಲರಾ?
ಓಕೆ, ಇವತ್ತು ಕಲರ್ ಡ್ರೆಸ್ ಅವ ನೀನು. ಆ ಕೂಗ್ಲ ಮ್ಯಾಂಗ್ ಮಾಡ್ಕೊ ಸ್ವಲ್ಪ. ಇವಾಗ ಏನಿದೆ ಅಲ್ಲ, ಎಲ್ಲ ಪ್ರಿಪರೇಷನ್ ಮುಗ್ದಿದೆ ನೋಡಿ. ಇಲ್ಲಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ, ಟೀಗೆ ಕೂಡ ಇಟ್ಟಿದ್ದೀನಿ. ಸೊ ಇವಾಗ ಜಸ್ಟ್ ಟೀ ಮಾಡ್ತಾ ಇದ್ದೀನಿ. ಪ್ಲಸ್ ಚಟ್ನಿಗಾಗಿ ನಾನು ಇಲ್ಲಿ ಕೊಬ್ಬರಿನ ತಗೋತಾ ಇಲ್ಲ, ಇಲ್ಲಿ ಪೀನಟ್ಸ್ ಚಟ್ನಿ ಮಾಡ್ತಾ ಇದ್ದೀನಿ. ಅಂದರೆ ಶೇಂಗಾ ಚಟ್ನಿ, ಸ್ವಲ್ಪ ಪುಟಾಣಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತಂದರೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಒಂದು ಚಟ್ನಿ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಉಪ್ಪಿಟ್ಟು ಮತ್ತಂದರೆ ಇಡ್ಲಿ ಎರಡರಲ್ಲೇ ಹೋಗುತ್ತೆ ಅಂತ ಅದ್ರ ಸಲುವಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀವಿ. ಟೈಮ್ ಆಗಿದೆ 7:30 ಗಂಟೆ. ಭೂಮಿ ಕೂಡ ಎದ್ದಿದ್ದಾಳೆ. ಸೊ ಟೀ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಆರ್ವಿ ಮಕ್ಕೊಂಡಿದ್ದಳು. ಆರ್ವಿ ಸ್ವಲ್ಪ ಲೇಟ್ ಎಗ್ತಾಳೆ. ಇವಾಗ ಟೀ ಮುಗಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಅಂದರೆ ಸ್ನಾನ ಮಾಡಬೇಕು. ಭೂಮಿಕಾ ನಾನು ಒಟ್ಟಿಗೆ ಮಾಡ್ತೀವಿ, ಯಾಕಂದರೆ ಅವಳು ಕೂಡ ಸ್ಕೂಲಿಗೆ ಹೋಗ್ತಾಳಲ್ಲ, ಅವಳಿಗೆ ರೆಡಿ ಮಾಡ್ಬೇಕಂತ ಒಟ್ಟಿಗೆ ಮಾಡಿಸ್ತೀವಿ. ಆರ್ವಿ ಕೂಡ ಎತ್ತಿದ್ದಾಳೆ. ಸ್ವಲ್ಪ ಮಿಲ್ಕ್ ಕುಡಿದು ಇವಾಗ ಇಬ್ಬರು ಸೈಕಲ್ ಆಡಿಸ್ತಾ ಇದ್ದಾರೆ. ನಾನು ನೋಡಿ ಈಗ ರವೆ ಹುಡ್ಕೊಂಡಿದ್ದೀನಿ, ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ, ಇಡ್ಲಿ ಕೂಡ ಆಗಿದೆ ಆಲ್ಮೋಸ್ಟ್. ನೋಡಿ ಇಲ್ಲಿ ಪಾಣೆ ಕೊಟ್ಟಿದ್ದೀನಿ. ಟೈಮ್ ಇವಾಗ 8 ಗಂಟೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ನಾನ ಕೂಡ ಆಗಿತ್ತು. ಈ ಪೂಜೆ ಮಾಡಿ ಸ್ವಲ್ಪ ಭೂಮಿಕಾಗೆ ಊಟ ಮಾಡಿಸೋದಿತ್ತು. ಸೊ ಅವಳಿಗೆ ಊಟ ಮಾಡಿಸಿ, ಇವತ್ತು ವೆನಸ್ಡೇ ಇತ್ತು, ಸೊ ಕಲರ್ ಡ್ರೆಸ್ ಇತ್ತು, ಅದಕ್ಕಾಗಿ ಏನು ಟೆನ್ಷನ್ ಇರಲಿಲ್ಲ. ಯೂನಿಫಾರ್ಮ್ ಇದ್ದರೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸೊ ವೆನಸ್ಡೇ ಇತ್ತು, ಕಲರ್ ಡ್ರೆಸ್ ಇದ್ದರೆ ಯಾವುದೇ ಒಂದು ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಅವಳಿಗೆ ಕಳಿಸಿದೆ. ಚೆನ್ನಾಗಿ ರೆಡಿ ಮಾಡಿದೆ. ಅವಳು ಊಟ ಮಾಡಿಸಿ ರೆಡಿ ಮಾಡಿ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿ ಕಳಿಸ್ಬೇಕು. ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಡೈಲಿ ರೂಟೀನ್? ಅಂದರೆ ಡೈಲಿ ರೂಟೀನ್ದಲ್ಲಿ ಇವತ್ತು ನನ್ನ ಕೂಡ ಏನು ವಿಶಿಷ್ಟ ಆಗಿತ್ತಂದರೆ, ಮನೆಯಲ್ಲಿ ತಾತ ಕೂಡ ಬಂದಿದ್ದರು. ಅವರು ಕೂಡ ಹುಡುಗರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಭೂಮಿಗೆ ಊಟ ಮಾಡಿಸ್ತಾ ಇದ್ದೆ. ಇವತ್ತು ನನ್ನ ಕೂಡ ಏನು ವಿಶೇಷ ಅಂದರೆ ಸ್ವಲ್ಪ ಸ್ಪೆಷಲ್ ಡೇ ಇತ್ತು. ಸೊ ನಾನು ಟೈಮಿಂಗ್ 5 ಹಿಡಿದು 10 ಗಂಟೆ ತನಕ ಇದೇ ಥರ ರೂಟಿಂಗ್ ಇರುತ್ತೆ ಡೈಲಿ. ಅದರಲ್ಲಿ ತುಂಬ ವಿಶೇಷ ಕೂಡ ಇರುತ್ತೆ. ಒನ್ ಡೇ ಹೀಗೆ, ಒನ್ ಡೇ ಹಾಗೆ. ಸೊ ಅದಕ್ಕೆ ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಎಲ್ಲರೂ ಅಂದರೆ ನನ್ನ ಹಸ್ಬೆಂಡ್, ಭೂಮಿಕಾ ಕಾಯಿಸ್ನಾಗೆ ಸ್ವಲ್ಪ ಬಿಸಿಲಿಕೊಂಡಿರ್ತೀವಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.